ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಇಂದು ಈ ವಿಡಿಯೋ ನಿಮಗೆ ಬಹಳ ಮುಖ್ಯವಾದ ವಿಡಿಯೋ. ಬಹಳ ಗಮನವಿಟ್ಟು ಏಕಾಂತದಲ್ಲಿ ನೋಡಿ. ನಿಮ್ಮ ಮನೆಯಲ್ಲಿ ಯಾರಿಗೂ, ಅಂದರೆ ನಿಮ್ಮ ಸ್ವಂತ ಸಹೋದರನಿಗೂ ಈ ಸತ್ಯ ತಿಳಿಯಬಾರದು. ಏಕೆಂದರೆ ಈ ಸತ್ಯ ಸಾಮಾನ್ಯವಾದ ಸತ್ಯವಲ್ಲ. ಇದೊಂದು ಎಂತಹ ಸತ್ಯವೆಂದರೆ, ಒಂದು ವೇಳೆ ನಿಮ್ಮ ಶತ್ರುವಿಗಿರಲಿ ನಿಮ್ಮ ಸ್ವಂತ ಜನರಿಗೆ ತಿಳಿದರೂ ಅವರು ನಿಮ್ಮನ್ನು ಹಾಳು ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯಾವುದೇ ವರಕ್ಕಿಂತ ಕಡಿಮೆ ಇಲ್ಲ. ಈ ವಿಡಿಯೋ ನಿಮಗೆ ಒಂದು ಪವಾಡವಿದ್ದಂತೆ. ಈ ವಿಡಿಯೋದಲ್ಲಿ ನಿಮಗೆ ಇಂತಹ ವಿಷಯ ಹೇಳಲು ಹೊರಟಿದ್ದೇನೆ. ಇದನ್ನು ಇದುವರೆಗೂ ನಿಮಗೆ ಯಾರೂ ಹೇಳಿರುವುದಿಲ್ಲ. ಆದ್ದರಿಂದ ಧೈರ್ಯ ತೆಗೆದುಕೊಂಡು ಗಮನವಿಟ್ಟು ಸಂಪೂರ್ಣ ವಿಷಯವನ್ನು ಕೇಳಿ. ಮೊದಲನೆಯದಾಗಿ, ವಿಡಿಯೋ ಪ್ರಾರಂಭಿಸುವ ಮೊದಲು ಮಾತಾರಾಣಿ ಭಕ್ತರೆಲ್ಲರೂ ನಿಜವಾದ ಭಕ್ತರು ಈ ವಿಡಿಯೋವನ್ನು ನೋಡುತ್ತಿದ್ದೀರೋ, ನಮ್ಮ ವಿಡಿಯೋವನ್ನು ನೋಡುತ್ತಿದ್ದೀರೋ ಅವರು ಈ ವಿಡಿಯೋವನ್ನು ಲೈಕ್ ಮಾಡಿ, ಅದರೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ ಜೈ ಮಾತಾರಾಣಿ ಎಂದು 3 ಸಾರಿ ಬರೆಯಿರಿ. ಸ್ನೇಹಿತರೆ, ಆ ಭಕ್ತನ ಮೇಲೆ ಮಾತಾರಾಣಿಯ ಆಶೀರ್ವಾದವಿರುತ್ತದೆ. ಆ ಭಕ್ತನ ಇಡೀ ಕುಟುಂಬ ಸಂತೋಷದಿಂದ ನರ್ತಿಸಲಾರಂಭಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂತಹ ವಿಷಯವನ್ನು ಹೇಳಲಿದ್ದೇವೆ. ಅದು ನಿಮ್ಮನ್ನು ರಾತ್ರೋರಾತ್ರಿ ಶತಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು. ಸ್ನೇಹಿತರೆ, ಅತ್ಯಂತ ಕೊನೆಯ ಸಮಯ ನಡೆಯುತ್ತಿದೆ. ಈಗಲೂ ನೀವು ಈ ಸೂಚನೆಯನ್ನು ಅಲಕ್ಷಿಸಿದರೆ ನಂತರ ನಾವು ತಿಳಿಯಲಾರೆವು. ಮತ್ತೆ ನಿಮಗೆ ಜೀವನದಲ್ಲಿ ಇಷ್ಟು ದೊಡ್ಡ ಸೂಚನೆಗಳು ಸಿಗುತ್ತದೆಯೋ ಇಲ್ಲವೋ. ಆದ್ದರಿಂದ ಇಂದು ನಿಮಗೆ ಹೇಳುತ್ತಿದ್ದೇವೆ. ಸ್ನೇಹಿತರೆ, ಹಲವು ಬಾರಿ ಸ್ವಂತ ಜನರಲ್ಲೇ ಅತಿ ದೊಡ್ಡ ಶತ್ರು ಅಡಗಿರುತ್ತಾನೆ ಮತ್ತು ನಿಮ್ಮ ವಿಷಯದಲ್ಲೂ ಇದೇ ನಡೆಯುತ್ತಿದೆ. ನಿಮ್ಮ ಜೀವನದಲ್ಲಿ ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ವಾಸಿಸುವ ಮಕರ ರಾಶಿಯ ವ್ಯಕ್ತಿ ಸ್ನೇಹಿತರೆ ನಿಮ್ಮ ಅತಿ ದೊಡ್ಡ ಶತ್ರುವಾಗಿದ್ದಾನೆ. ಸ್ನೇಹಿತರೆ, ಮಕರ ರಾಶಿಯ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ತುಂಬ ದುಃಖಗಳು ಬರುತ್ತಿವೆ ಮತ್ತು ಆತ ಪದೇ ಪದೇ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತಿದ್ದಾನೆ. ಆ ವ್ಯಕ್ತಿ ಪದೇ ಪದೇ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ತರುತ್ತಿದ್ದಾನೆ. ಆದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಕಾರ್ಯ ನಡೆದಿದೆ. ನೀವು ಸದಾ ನಿಮ್ಮ ಕರ್ಮಗಳನ್ನು ಉತ್ತಮವಾಗಿರಿಸಿಕೊಂಡಿದ್ದೀರಿ ಮತ್ತು ಸ್ನೇಹಿತರೆ, ಯಾರ ಕರ್ಮಗಳು ಉತ್ತಮವಾಗಿರುತ್ತದೆಯೋ ಶನಿ ದೇವನು ಸದಾ ಆ ವ್ಯಕ್ತಿಯ ಜೊತೆಗಿರುತ್ತಾನೆ. ಯಾರೋ ಸರಿಯಾಗಿಯೇ ಹೇಳಿದ್ದಾರಲ್ಲವೇ, ದೇವರು ಕೊಡುವಾಗ ಮೇಲ್ಛಾವಣಿಯನ್ನೇ ಹರಿದು ಕೊಡುತ್ತಾನೆ ಎಂದು. ಸ್ನೇಹಿತರೆ, ಶನಿ ದೇವನು ಈಗ ನಿಮಗೆ ನಿಮ್ಮ ಕರ್ಮಗಳ ಫಲವನ್ನು ನೀಡಲಿದ್ದಾನೆ. ಮನುಷ್ಯನ ಜೊತೆ ಏನು ಬರುವುದಿಲ್ಲ. ಮನುಷ್ಯನ ಜೊತೆ ಕೇವಲ ಮನುಷ್ಯ ಉತ್ತಮ ಕರ್ಮಗಳು ಮಾತ್ರ ಹೋಗುತ್ತವೆ. ಕಳೆದ 5 ವರ್ಷಗಳಿಂದ ನಿಮಗೆ ಯಾವುದೇ ದೊಡ್ಡ ಯಶಸ್ಸು ಸಿಗಲಿಲ್ಲ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ನಿಮಗೆ ಹೆಚ್ಚಿನ ಸಂತೋಷ ಸಿಗಲಿಲ್ಲ. ಆದರೆ ಅತ್ಯಂತ ಉತ್ತಮ ವಿಷಯವೆಂದರೆ ಮಗನೇ, ನೀವು ಎಂದಿಗೂ ಯಾರ ಪಾಲಿಗೂ ಕಸಿದುಕೊಳ್ಳಲಿಲ್ಲ. ನೀವು ಎಂದಿಗೂ ಯಾರನ್ನು ವಂಚಿಸಲಿಲ್ಲ. ನೀವು ಎಂದಿಗೂ ಯಾರೊಂದಿಗೂ ಕಪಟ ಮಾಡಲಿಲ್ಲ. ಯಾರೊಂದಿಗೂ ಸುಳ್ಳು ಹೇಳಿ ಒಂದೇ ಒಂದು ರೂಪಾಯಿಯನ್ನು ಕಸಿದುಕೊಳ್ಳಲಿಲ್ಲ. ಇಂದು ನಿಮ್ಮ ಅತ್ಯಂತ ಬಲವಾದ ಪಕ್ಷವಾಗಿದೆ. ಆದರೆ ಆದಾಗ್ಯೂ ಈ ಜಗತ್ತು ನಿಮ್ಮನ್ನು ತುಂಬ ಹೀಯಾಳಿಸಿತು, ಅಪಪ್ರಚಾರ ಮಾಡಿತು. ನಿಮ್ಮ ಜೀವನದ ದಿಕ್ಕು ಮತ್ತು ಸ್ಥಿತಿಯನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಏಕಾಂತ ಸ್ಥಳದಲ್ಲಿ ಶಾಂತವಾಗಿ ಕುಳಿತು ನನ್ನ ಪ್ರತಿಯೊಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ಸರಳ ಜ್ಯೋತಿಷ ಲೆಕ್ಕಾಚಾರವಲ್ಲ, ಆದರೆ ಕಾಲಚಕ್ರದಿಂದಲೇ ಬರುವ ನೇರ ಸಂಕೇತ. ಬ್ರಹ್ಮಾಂಡದ ಯಾವುದೇ ನಿಯಮವು ತಪ್ಪಿಸಲು ಸಾಧ್ಯವಿಲ್ಲ ಎಂಬ ಸಂಕೇತ. ನಿಮ್ಮ ಹೃದಯವನ್ನು ಹಿಡಿದುಕೊಳ್ಳಿ, ಏಕೆಂದರೆ ನಿಮ್ಮ ರಾಶಿ ಚಕ್ರದವರಿಗೆ ಕಾಲಚಕ್ರ ಸಂಪೂರ್ಣವಾಗಿ ತಿರುಗಿದೆ. ಕಾಲಚಕ್ರ ತಿರುಗಿದೆ ಸ್ನೇಹಿತರೆ, ಮತ್ತು ಈಗ ನೀವು ನಿಮ್ಮ ಸುರಕ್ಷಿತ ಕೀಲಿಗಳನ್ನು ಹಿಡಿದಿಡಲು ಸಿದ್ಧರಾಗಿರಬೇಕು. ಏಕೆಂದರೆ ನಿಮ್ಮ ದುರಾದೃಷ್ಟವು ತೀವ್ರವಾಗಿ ಮತ್ತು ಅದ್ಭುತ ರೀತಿಯಲ್ಲಿ ಬದಲಾಗಲಿದೆ. ಕಳೆದ ಹಲವು ವರ್ಷಗಳು ಮತ್ತು ತಿಂಗಳುಗಳಿಂದ ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂದು ನಿಮಗೆ ಅಥವಾ ಮೇಲೆ ಕುಳಿತಿರುವ ದೇವರಿಗೆ ಮಾತ್ರ ತಿಳಿದಿದೆ. ನೀವು ನಿಮ್ಮ ಜೀವನದಲ್ಲಿ ಹಲವು ಏರಿಳಿತಗಳನ್ನು ಅನುಭವಿಸಿದ್ದೀರಿ. ನೀವು ತುಂಬ ಮಾನಸಿಕ ಹಿಂಸೆಯನ್ನು ಸಹಿಸಿಕೊಂಡಿದ್ದೀರಿ. ಒಮ್ಮೆ ನಿಮ್ಮ ಮೇಲೆ ಮತ್ತು ಈ ಇಡೀ ವಿಶ್ವದ ನ್ಯಾಯಾಲಯದಲ್ಲಿ ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಿ. ಈ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತಿತ್ತು. ನನ್ನ ತಪ್ಪೇನು? ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ. ನಾನು ಯಾವಾಗಲೂ ಜನರಿಗೆ ಸಹಾಯ ಮಾಡಿದ್ದೇನೆ. ಯಾರಾದರೂ ತೊಂದರೆ ಅನುಭವಿಸಿದ್ದಾಗಲೆಲ್ಲ ನಾನು ಎಲ್ಲವನ್ನು ಬಿಟ್ಟು ಅವರ ಹಿಂದೆ ನಿಂತಿದ್ದೆ. ಆದರೆ ಪ್ರತಿಯಾಗಿ ನನಗೇನು ಸಿಕ್ಕಿತು? ಸ್ನೇಹಿತರೆ, ನಿಮಗೆ ಸಿಕ್ಕಿದ್ದು ನೀವು ಎಂದಿಗೂ ಈ ಸದ್ರೋಹ, ಬೆನ್ನಿಗೆ ಇರುವಿಕೆ ಮತ್ತು ನಿಮ್ಮ ಸ್ವಂತ ಜನರಿಂದ ತಿರಸ್ಕಾರ. ಆದರೆ ನಿಮ್ಮ ರಾಶಿ ಚಕ್ರದವರಿಗೆ ಪ್ರತಿ ಕಣ್ಣೀರನ್ನು ಎಣಿಸುವ ಸಮಯ ಬಂದಿದೆ. ನ್ಯಾಯದ ದೇವರು ಶನಿ ದೇವ ಈಗ ನಿಮ್ಮ ಜಾತಕದ ಮುಚ್ಚಿದ ಪುಟಗಳನ್ನು ತೆರೆದಿದ್ದಾನೆ. ಅಲ್ಲಿ ನಿಮ್ಮ ಜೀವನದ ಸುವರ್ಣ ಅವಧಿ ಬರೆಯಲ್ಪಟ್ಟಿದೆ.
ರಾಹು ಮತ್ತು ಕೇತು ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಮತ್ತು ನಿಮ್ಮ ಕುಟುಂಬ ಜೀವನದ ಮೇಲೆ ಎಷ್ಟು ದಿನ ಹಾಕಿದ್ದ ಸಂಕೋಲೆಗಳು ಈಗ ಸಂಪೂರ್ಣವಾಗಿ ಕಡಿದು ಹೋಗಿವೆ. ಕಾಲಚಕ್ರ ತಿರುಗಿದಾಗ ಒಬ್ಬ ರಾಜ ಬಡವನಾಗಲು ಮತ್ತು ಒಬ್ಬ ಬಡವ ರಾಜನಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಮತ್ತು ಈಗ ನಿಮ್ಮ ಜೀವನದಲ್ಲಿ ಆ ಯುಗ ಪ್ರಾರಂಭವಾಗಿದೆ. ಅಲ್ಲಿ ನಿಮ್ಮ ಬಡತನ ಮತ್ತು ನಿಮ್ಮ ಮೇಲೆ ಹೊರೆಯಾಗಿರುವ ಪ್ರತಿಯೊಂದು ಸಾಲದ ಬೆಟ್ಟವು ಬೇಳೆಕಾಳುಗಳಂತೆ ಕರಗುತ್ತವೆ. ನಿಮ್ಮಲ್ಲಿ ಹಲವಾರು ಪ್ರಸ್ತುತ ತೀವ್ರ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದೀರಿ. ಹಣ ಬರುತ್ತದೆ, ಆದರೆ ಅದು ಎಲ್ಲಿಗೆ ಹೋಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಒಂದು ಬಾಗಿಲು ತೆರೆದರೆ 4 ಬಾಗಿಲುಗಳು ನಿಮ್ಮ ಮುಂದೆ ಮುಚ್ಚಿಕೊಳ್ಳುತ್ತವೆ. ಮನೆಯಲ್ಲಿ ಯಾರಾದರೂ ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಔಷಧಿಗಳ ಮೇಲೆ ಹಣ ನೀರಿನಂತೆ ಹರಿಯುತ್ತಿದೆ. ವ್ಯವಹಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಥವಾ ನಿಮಗೆ ಕೆಲಸದಲ್ಲಿ ಅರ್ಹವಾದ ಬಡ್ತಿ ಸಿಗುತ್ತಿಲ್ಲ. ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಮುಂದೆ ಸಾಗಿದ್ದಾರೆ. ನಿಮ್ಮ ಪೂರ್ಣ ಸಾಮರ್ಥ್ಯಗಳ ಹೊರತಾಗಿಯೂ ನಿಮ್ಮನ್ನು ನಿಶ್ಚಲಗೊಳಿಸಿದ್ದಾರೆ. ಆದರೆ ಈಗ ಎಚ್ಚರಿಕೆಯಿಂದ ಆಲಿಸಿ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಕಡೆ ಇವೆ. ನಿಮ್ಮ ಹಾದಿಗೆ ಅಡ್ಡಿಯಾಗುತ್ತಿದ್ದ ಶಕ್ತಿಗಳು ನಿಮ್ಮ ಸ್ವಂತ ಮನೆಯಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದ ಗುಪ್ತ ಶತ್ರುಗಳು ಈಗ ನಾಶಕ್ಕೆ ಗುರಿಯಾಗಿದ್ದಾರೆ. ಶನಿ ದೇವನ ಕ್ರೂರ ನೋಟವು ಈಗ ನಿಮ್ಮ ಶತ್ರು ಅಲ್ಲ, ನಿಮ್ಮ ಮೇಲೆ ಬಿದ್ದಿದ್ದ ಅವರು ನಿಮ್ಮನ್ನು ನಿದ್ದೆ ಇಲ್ಲದ ರಾತ್ರಿಗಳಿಂದ ವಂಚಿತಗೊಳಿಸಿದ್ದಾರೆ. ಈಗ ಅಳುವ ಸರದಿ ನಿಮ್ಮದಲ್ಲ, ಈಗ ಅವರದು. ಸರಳತೆ ಮತ್ತು ದಯೆಯನ್ನು ಬಳಸಿಕೊಂಡು ನಿಮ್ಮನ್ನು ದೌರ್ಬಲ್ಯರಾಗಿಸಿದವರ ಸರದಿ. ನಿಮ್ಮ ರಾಶಿಯಲ್ಲಿ ಜನಿಸಿದ ಜನರು ಉಕ್ಕಿನ ಹೃದಯವನ್ನು ಹೊಂದಿದ್ದಾರೆ. ನೀವು ಸ್ವಾಭಾವಿಕವಾಗಿ ತುಂಬ ಶಾಂತ ಮತ್ತು ಸ್ಪಷ್ಟರು. ನಿಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ಅದನ್ನು ನೇರವಾಗಿ ಮಾತನಾಡುತ್ತೀರಾ. ನಿಮಗೆ ಹೇಗೆ ನಟಿಸಬೇಕೆಂದು ತಿಳಿಯುವುದಿಲ್ಲ ಮತ್ತು ಇದು ನಿಮ್ಮ ದೊಡ್ಡ ದೌರ್ಬಲ್ಯವಾಗುತ್ತದೆ. ಜನರು ಬರುತ್ತಾರೆ, ಸಿಹಿಯಾಗಿ ಮಾತನಾಡುತ್ತಾರೆ, ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ನಂತರ ನಿಮ್ಮನ್ನು ದೇವಾಲಯದ ಗಂಟೆಯಂತೆ ಬಳಸಿಕೊಳ್ಳುತ್ತಾರೆ. ನಿಮ್ಮ ಅವಶ್ಯಕತೆ ಇದ್ದಾಗ ನೀವು ಮಧ್ಯರಾತ್ರಿಯಲ್ಲೂ ಸಹಾಯ ಮಾಡಲು ಭಾವಿಸುತ್ತೀರಿ, ಆದರೆ ನಿಮಗೆ ಯಾರಾದರೂ ಬೇಕಾದಾಗ ನಿಮ್ಮ ಸುತ್ತಲೂ ಮೌನ ಮಾತ್ರ ಇರುತ್ತದೆ. ನಿಮ್ಮ ಕೈ ಹಿಡಿಯಲು ಒಬ್ಬ ವ್ಯಕ್ತಿಯೂ ಇರುವುದಿಲ್ಲ. ಈ ಒಂಟಿತನ, ಈ ದ್ರೋಹವು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ಛಿದ್ರಗೊಳಿಸುತ್ತದೆ. ನೀವು ಒಳಗೆ ಟೊಳ್ಳು ಎಂದು ಭಾವಿಸಿದ್ದೀರಿ, ಆದರೆ ಈಗ ದುರ್ಬಲರಾಗುವ ಅಗತ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವತೆ ಬಂದಿದ್ದಾಳೆ. ಮುಂಬರುವ ದಿನಗಳು ನಿಮ್ಮ ಜೀವನದಲ್ಲಿ ಸಂಪತ್ತಿನ ಪ್ರಭಾವವನ್ನು ತರುತ್ತದೆ. ನಿಮ್ಮ ಖಜಾನೆ ತುಂಬ ಚಿಕ್ಕದಾಗಿದೆ ಎಂದು ನೀವು ಭಾವಿಸುತ್ತೀರಿ. ನೀವು ಇದ್ದಕ್ಕಿದ್ದಂತೆ ಎಲ್ಲೋ ಅಡಗಿರುವ ಸಂಪತ್ತನ್ನು ಪಡೆಯುತ್ತೀರಿ. ವರ್ಷಗಳಿಂದ ನಿಂತಿರುವ ವ್ಯವಹಾರವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತದೆ. ನೀವು ಲಕ್ಷಾಂತರ ಮತ್ತು ಕೋಟಿ ಸಾಲಗಳನ್ನು ಹೊತ್ತಿದ್ದರೂ ಸಹ ಭಯಪಡಬೇಡಿ. ನೀವು ಮುಂದಿನ ದಿನಗಳಲ್ಲಿ ಆ ಸಾಲದಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಸ್ವಾಭಿಮಾನದಿಂದ ಜೀವನವನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚು. ಆದರೆ ಈ ಮಹತ್ವದ ರೂಪಾಂತರದ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ದಾರಿಗೆ ಬರುತ್ತಿರುವಂತೆ ತೋರುವ ಸಂಪತ್ತು ಸಹ ಹಿಂತಿರುಗುತ್ತದೆ. ಮೊದಲನೆಯದಾಗಿ, ನಿಮ್ಮ ಅದೃಷ್ಟ ಬದಲಾಗಲು ಪ್ರಾರಂಭಿಸಿದಾಗ ತಕ್ಷಣ ಹಣವು ಹರಿಯಲು ಪ್ರಾರಂಭಿಸಿದ ತಕ್ಷಣ ನೀವು ದುರಹಂಕಾರಿಯಾಗಬೇಡಿ. ಹಣ ಬಂದ ತಕ್ಷಣ ದುರಹಂಕಾರಿಗಳಾಗುತ್ತಾರೆ. ಅವರು ತಮ್ಮ ಭೂಮಿಯನ್ನು ತ್ಯಜಿಸಿ ಆಡಂಬರದ ಜೀವನವನ್ನು ನಡೆಸುತ್ತಾರೆ. ನೀವು ಈ ಬಲೆಗೆ ಬೀಳಬಾರದು. ನೀವು ಹೆಚ್ಚು ಹಣ ಗಳಿಸಿದಷ್ಟು ನೀವು ಹೆಚ್ಚು ವಿನಮ್ರರಾಗುತ್ತೀರಿ, ಏಕೆಂದರೆ ಲಕ್ಷ್ಮಿ ಸಭ್ಯತೆ ಮತ್ತು ಸಾಮರಸ್ಯ ಇರುವ ಮನೆಗಳಿಗೆ ವಾಸಿಸುತ್ತಾಳೆ. ನೀವು ತೆಗೆದುಕೊಳ್ಳಬೇಕಾದ ಎರಡನೇ ಪ್ರಮುಖ ಮುನ್ನೆಚ್ಚರಿಕೆ ಎಂದರೆ ನಕಾರಾತ್ಮಕ ಶಕ್ತಿ. ನಿಮ್ಮ ಬಳಿ ಯಾವುದೇ ಹಳೆಯ ಗಾಜು, ಹರಿದ ಬಳಕೆ ಇಲ್ಲದ ಹಳೆಯ ಬಟ್ಟೆಗಳು ಅಥವಾ ಚಾವಣಿಯ ಮೇಲೆ ರಾಶಿ ಬಿದ್ದಿರುವ ಕಸ ಇದ್ದರೆ ಅವುಗಳನ್ನು ತಕ್ಷಣ ತೆಗೆದುಹಾಕಿ. ಈ ಕಸವು ರಾಹುವನ್ನು ಆಹ್ವಾನಿಸುತ್ತದೆ ಮತ್ತು ರಾಹು ಕೋಪಗೊಂಡಾಗ ಪರಿಪೂರ್ಣವೆಂದು ತೋರುವ ಪರಿಸ್ಥಿತಿಯು ಹಾಳಾಗುತ್ತದೆ. ಅಲ್ಲದೆ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ಮತ್ತು ಕಾಪಾಡಿಕೊಳ್ಳಿ. ಮುಂಬರುವ ದಿನಗಳಲ್ಲಿ ನೀವು ವಿಚಿತ್ರವಾದ ಕಹಿ ಅಥವಾ ಕೋಪವನ್ನು ಅನುಭವಿಸಬಹುದು. ಇದು ಕೆಲಸದಲ್ಲಿ ಮೇಲಧಿಕಾರಿಗಳೊಂದಿಗೆ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಿಗೆ ಕಾರಣವಾಗಬಹುದು. ಸಮಯವು ನಿಮ್ಮ ಕಡೆ ಇರುವುದರಿಂದ ಶಾಂತವಾಗಿರಿ. ನೀವು ಜಗಳವಾಡಿ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ.
ಸಮಯವು ಸ್ವಯಂಚಾಲಿತವಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತದೆ. ಪ್ರೇಮಿಗಳು ಅಥವಾ ವೈವಾಹಿಕ ಜೀವನವು ಒತ್ತಡವನ್ನು ಎದುರಿಸುತ್ತಿರುವವರು ಸಹ ತಮ್ಮ ತಮ್ಮ ಸಂಬಂಧಗಳಲ್ಲಿ ಸುಧಾರಣೆಗಳನ್ನು ನೋಡುತ್ತಾರೆ. ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಬಗೆಹರಿಯುತ್ತವೆ ಮತ್ತು ಸಂಬಂಧವು ಹೆಚ್ಚು ಸಾಮರಸ್ಯವನ್ನು ಹೊಂದುತ್ತದೆ. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಇದು ಸೋಮಾರಿತನದ ಸಮಯವಲ್ಲ, ಕಾಲಚಕ್ರ ತಿರುಗಿದೆ. ಇದರ ಅರ್ಥ ನೀವು ಸುಮ್ಮನೆ ಕುಳಿತು ಪವಾಡಕ್ಕಾಗಿ ಕಾಯಬೇಡಿ ಎಂದಲ್ಲ. ವಿಶ್ವವು ನಿಮಗೆ ದಾರಿ ತೋರಿಸುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ, ಆದರೆ ನೀವು ಆ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಮತ್ತು ಶ್ರಮಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಏಕೆಂದರೆ ಋತುಮಾನದ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡವು ನಿಮ್ಮ ಸುವರ್ಣ ಅವಧಿಯಲ್ಲಿ ಅಡ್ಡಿಪಡಿಸಬಹುದು. ನ್ಯಾಯಾಲಯದ ಪ್ರಕರಣಗಳ ನಿರಂತರ ಜಗಳ ಕೊನೆಗೊಳ್ಳುತ್ತದೆ ಮತ್ತು ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ತಮ್ಮ ಅಧ್ಯಯನ ಅಥವಾ ವೃತ್ತಿಜೀವನದ ಬಗ್ಗೆ ದಿಕ್ಕಿಲ್ಲದ ಭಾವನೆ ಹೊಂದಿದ ನಿಮ್ಮ ಮಕ್ಕಳು ಸರಿಯಾದ ಮಾರ್ಗಕ್ಕೆ ಮರಳುತ್ತಾರೆ. ನಿಮ್ಮ ಮನಸ್ಸಿನ ಮೇಲೆ ಗಮನಾರ್ಹ ಹೊರೆಯನ್ನು ಹಗುರಗೊಳಿಸುತ್ತಾರೆ. ಈಗ ಸುವರ್ಣ ಸಮಯದಿಂದ ಸಂಪೂರ್ಣವಾಗಿ ಪ್ರಯೋಜನ ಪಡೆಯಲು ನೀವು ಸೋಮಾರಿತನವನ್ನು ತಪ್ಪಿಸಲು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನಿಮ್ಮ ದೇವತೆಯನ್ನು ಧ್ಯಾನಿಸಿ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಇಡೀ ಕುಟುಂಬಕ್ಕೆ ನಗು ತರುವಂಥ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಸ್ವೀಕರಿಸಬಹುದು. ನಿಮ್ಮ ಮನೆಗೆ ಹೊರಟಿರುವ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಲು ಯಾವಾಗಲೂ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಚೆನ್ನಾಗಿ ಬೆಳಗಿಸಿ. ಸಂಜೆ ಮನೆ ಬಾಗಿಲನ್ನು ಕತ್ತಲೆಯಾಗಿಡಲು ಬಿಡಬೇಡಿ. ಈ ಅದೃಷ್ಟದ ಹಿಮ್ಮುಖವು ಕಾಕತಾಳೀಯವಲ್ಲ, ಇದು ನಿಮ್ಮ ಕ್ರಿಯೆಗಳ ಫಲ ಈಗ ನಿಮ್ಮ ಮೇಲಿದೆ. ನಿಮ್ಮ ಸುರಕ್ಷಿತ ಕೀಲಿಗಳನ್ನು ಪೂರ್ಣ ಜವಾಬ್ದಾರಿಯೊಂದಿಗೆ ನಿರ್ವಹಿಸಿ, ನಿಮ್ಮ ವಿವೇಚನೆಯನ್ನು ಬಳಸಿ ಮತ್ತು ಈ ಸುವರ್ಣ ಅವಧಿಯಲ್ಲಿ ಇತಿಹಾಸ ನಿರ್ಮಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರಿ. ನ್ಯಾಯದ ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ. ಇದರೊಂದಿಗೆ ಅದೃಷ್ಟದ ಚಕ್ರವು ಇಷ್ಟು ವೇಗವಾಗಿ ತಿರುಗಿದಾಗ ವ್ಯಕ್ತಿಯೊಳಗೆ ಅಜ್ಞಾತ ಭಯ ಬೆಳಗಲು ಪ್ರಾರಂಭಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಎಲ್ಲವೂ ಹೇಗೆ ಇಷ್ಟು ಬೇಗ ಮತ್ತು ಚೆನ್ನಾಗಿ ಆಗಿ ನಡೆಯುತ್ತದೆ ಎಂದು ನೀವು ಆಶ್ಚರ್ಯಪಡಬಹುದು. ಚಂಡಮಾರುತ ಮೊದಲು ಎಲ್ಲವೂ ಶಾಂತವಾಗಿ ಇರುತ್ತದೆ, ಆದರೆ ಈ ನಕಾರಾತ್ಮಕ ಆಲೋಚನೆಯನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರಹಾಕಿ. ಇದು ತಾತ್ಕಾಲಿಕ ಸಂತೋಷವಲ್ಲ, ಇದು ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಗಳಿಸಿದ ತಾಳ್ಮೆಯ ಫಲ. ನಿಮ್ಮ ಪರೀಕ್ಷಾ ಅವಧಿ ಈಗ ಮುಗಿದಿದೆ ಮತ್ತು ಪ್ರತಿಫಲ ಸಮಯ ಪ್ರಾರಂಭವಾಗಿದೆ. ಮುಂಬರುವ ದಿನಗಳಲ್ಲಿ ಭೂಮಿ, ಕಟ್ಟಡ ಅಥವಾ ವಾಹನವನ್ನು ಪಡೆಯುವ ಬಲವಾದ ಅವಕಾಶಗಳಿವೆ. ನೀವು ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವ ಅಥವಾ ಹೊಸ ವಾಹನವನ್ನು ಖರೀದಿಸುವ ಕನಸು ಕಂಡಿದ್ದರೆ, ಈ ಹಣಕಾಸಿನ ನಿರ್ಬಂಧಗಳು ಅದನ್ನು ಸಾಧಿಸಲು ನಿಮ್ಮನ್ನು ತಡೆಯುತ್ತಿದ್ದರೆ, ಆ ತಡೆಗಳು ಈಗ ಶಾಶ್ವತವಾಗಿ ತೆಗೆದುಹಾಕಲ್ಪಡುತ್ತವೆ. ನಿಮ್ಮ ಬಾಕಿ ಇರುವ ಎಲ್ಲ ಶುಭ ಕಾರ್ಯಗಳು ಒಂದೊಂದಾಗಿ ಪೂರ್ಣಗೊಳ್ಳುವಷ್ಟು ಹಣದ ಹರಿವು ಹೆಚ್ಚಾಗುತ್ತದೆ. ಅಂದರೆ ನಿನ್ನೆಯವರೆಗೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಸಲಹೆಯನ್ನು ಪಡೆಯುವ ಉತ್ಸಾಹಕರಾಗುತ್ತಾರೆ. ಆದರೆ ಈ ಸುವರ್ಣ ಅವಧಿಯಲ್ಲಿ ನಿಮಗೆ ರಹಸ್ಯ ಎಚ್ಚರಿಕೆಯನ್ನು ಸಹ ನೀಡಲಾಗುತ್ತದೆ ಮತ್ತು ಸಂಪತ್ತು ಯಶಸ್ಸಿನ ಆಗಮನದ ಜೊತೆಗೆ ಯಾವುದೋ ರೂಪದಲ್ಲಿ ಸಾಲ ಅಥವಾ ಹಣಕಾಸಿನ ಸಹಾಯವನ್ನು ಕೇಳುವ ಕೆಲವು ಜನರತ್ತ ನೀವು ಆಕರ್ಷಿತರಾಗುತ್ತೀರಿ. ನೆನಪಿಡಿ, ಈ ಸಮಯದಲ್ಲಿ ಯಾರಿಗೂ ದೊಡ್ಡ ಮೊತ್ತವನ್ನು ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ. ವಿಶೇಷವಾಗಿ ನೀವು ಸಂಪೂರ್ಣವಾಗಿ ನಂಬಿದವರಿಗೆ ಈ ಅವಧಿಯಲ್ಲಿ ನೀವು ಸಾಲ ನೀಡಿದ ಹಣವನ್ನು ಪಡೆಯುವ ಸಾಧ್ಯತೆಗಳು ಕಡಿಮೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅನಗತ್ಯ ಒತ್ತಡವನ್ನು ಉಂಟುಮಾಡಬಹುದು. ನಿಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಮಾತ್ರವಲ್ಲದೆ ನೀವು ನಿಮ್ಮ ವಿವೇಕವನ್ನು ಹಾಗೆ ಉಳಿಸಿಕೊಳ್ಳಬೇಕು. ಆರೋಗ್ಯದ ದೃಷ್ಟಿಕೋನದಿಂದ ಒಂದು ಸಣ್ಣ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಅತಿಯಾದ ಕೆಲಸದ ಹೊರೆ ಮತ್ತು ಮಾನಸಿಕ ಪ್ರಚೋದನೆಯು ನಿದ್ರಾಹೀನತೆ ಅಥವಾ ತಲೆನೋವುಗಳಿಗೆ ಕಾರಣವಾಗಬಹುದು. ಆಲೋಚನೆಗಳು ತುಂಬ ವೇಗವಾಗಿ ಓಡಿದಾಗ ದೇಹವು ದಣಿದಂತಾಗುತ್ತದೆ. ಆದ್ದರಿಂದ ಕೆಲಸದ ಸಮಯದಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಸಂಜೆ ಏಕಾಂತದಲ್ಲಿ ಕೆಲವು ಕ್ಷಣಗಳನ್ನು ಕಳೆಯಿರಿ ಮತ್ತು ಭಗವಾನ್ ನಾರಾಯಣನನ್ನು ಧ್ಯಾನಿಸಿ. ಮತ್ತು ನಿಮ್ಮ ಜೀವನದಲ್ಲಿ ಈ ಮಹಾನ್ ಪರಿವರ್ತನೆ ಈಗ ಹಿಂತಿರುಗಲು ಸಾಧ್ಯವಿಲ್ಲದಂಥ ಹಂತವನ್ನು ತಲುಪಿದೆ. ಹಿಂದಿನದು ಕೆಟ್ಟ ಕನಸು ಎಂದು ಮರೆತುಬಿಡಿ. ನಿಮ್ಮ ಕೈಗೆ ಬರಲಿರುವ ನಿಮ್ಮ ಅದೃಷ್ಟವನ್ನು ವಾಸ್ತವವಾಗಿ ಪ್ರಕಾಶಮಾನವಾದ ಭವಿಷ್ಯಕ್ಕಾಗಿ ಬಾಗಿಲುಗಳನ್ನು ತೆರೆಯುವ ಸಾಧನವಾಗಿದೆ. ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ಈಗಲೇ ನಿಮ್ಮ ಹಣೆಯ ಮೇಲೆ ವಿಜಯದ ತಿಲಕವನ್ನು ಇರಿಸಿವೆ. ನಿಮ್ಮ ರಾಶಿಚಕ್ರದ ಇತಿಹಾಸದಲ್ಲಿ ಶ್ರೇಷ್ಠ ಮತ್ತು ಅತ್ಯಂತ ಅದ್ಭುತವಾದ ಅವಧಿ ಈಗ ಪ್ರಾರಂಭವಾಗುವುದರಿಂದ ಸಂಪೂರ್ಣ ಸಕಾರಾತ್ಮಕತೆಯೊಂದಿಗೆ ಮುಂದುವರಿಯಿರಿ. ಇದಲ್ಲದೆ ಒಂದು ವಿಶೇಷ ವಿಷಯವನ್ನು ನೆನಪಿನಲ್ಲಿಡಿ, ಕಾಲಚಕ್ರವು ಪೂರ್ಣ ವೇಗದಲ್ಲಿ ತಿರುಗಿದಾಗ ಅದು ನಿಮ್ಮ ಜೀವನದಿಂದ ಹಣೆಯ ಮತ್ತು ನಿಮ್ಮ ಬಹಳ ಸಮಯದಿಂದ
ಹಳೆಯ ಸಂಬಂಧಗಳಿಗೆ ಅಥವಾ ಮಾನಸಿಕ ಹಿಂಸೆ ಮತ್ತು ಕಣ್ಣೀರನ್ನು ತಂದ ಗಾಯಗಳಿಗೆ ಅಂಟಿಕೊಂಡಿದ್ದರೆ ಆ ನೆನಪುಗಳಿಂದ ಶಾಶ್ವತವಾಗಿ ಮುಕ್ತರಾಗುವ ಸಮಯ ಈಗ. ಈ ಕಾಲಚಕ್ರವು ನಿಮಗೆ ಎಂದಿಗೂ ಸೇರಿದ್ದಕ್ಕಾಗಿ ಅಳುವುದನ್ನು ನಿಲ್ಲಿಸಲು ಮತ್ತು ಬ್ರಹ್ಮಾಂಡವು ನೀಡಬೇಕಾಗಿದ್ದನ್ನು ಎರಡೂ ಕೈಗಳಿಂದ ಅಪ್ಪಿಕೊಳ್ಳಲು ಸಿದ್ಧರಾಗಲು ಕಲಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕುಟುಂಬ ಜೀವನವು ಅಭೂತಪೂರ್ವ ಶಾಂತಿಯನ್ನು ಅನುಭವಿಸುತ್ತದೆ. ತಪ್ಪು ತಿಳುವಳಿಕೆಯಿಂದಾಗಿ ಕುಟುಂಬದ ಸದಸ್ಯರ ನಡುವೆ ಸಂವಹನವು ಉಂಟು ಮಾಡುತ್ತದೆ ಅಥವಾ ಮನೆಯಲ್ಲಿನ ವಾತಾವರಣವು ನಿರಂತರವಾಗಿ ಉದ್ವಿಗ್ನವಾಗಿದ್ದರೆ ಆ ನಕಾರಾತ್ಮಕ ಶಕ್ತಿಯು ಈಗ ಪೂರ್ಣವಾಗಿ ಕರಗಿ ಹೋಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವು ಮೇಲುಗೈ ಸಾಧಿಸುತ್ತದೆ, ಎಲ್ಲರ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದಲ್ಲದೆ ನೀವು ಹಳೆಯ ಭೂಮಿ ಪೂರ್ವಜರ ಆಸ್ತಿ ಅಥವಾ ಸ್ಥಗಿತಗೊಂಡ ಒಪ್ಪಂದವನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅಥವಾ ನೀವು ನಿರಂತರವಾಗಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಖರೀದಿದಾರನು ಇದ್ದಕ್ಕಿದ್ದಂತೆ ಹೊರಹೊಮ್ಮುತ್ತಾನೆ. ಅವರು ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀಡುತ್ತಾರೆ. ಹಣವು ಏಕಕಾಲದಲ್ಲಿ ಬಹುಮುಖಗಳಿಂದ ಹರಿಯುವುದರಿಂದ ನಿಮ್ಮ ಅದೃಷ್ಟದ ಕೀಲಿಯನ್ನು ನೀವು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕಾದ ಸಮಯ ಇದು. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ವ್ಯವಹಾರ ಮತ್ತು ಕೆಲಸದ ವಿಷಯಕ್ಕೆ ಬಂದಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ನಿಮ್ಮ ಅದೃಷ್ಟ ಈಗ ಉತ್ತುಂಗದಲ್ಲಿದೆ, ಆದ್ದರಿಂದ ನೀವು ಎಲ್ಲ ಲಾಭ ಮತ್ತು ಕ್ರೆಡಿಟ್ ಅನ್ನು ಪಡೆಯುವುದು ಖಚಿತ. ಆದರೆ ಇದು ನಿಮ್ಮ ಸಂಗಾತಿ ಅಥವಾ ಸಹೋದ್ಯೋಗಿಗಳನ್ನು ರಹಸ್ಯವಾಗಿ ಅಸೂಯೆ ಪಡುವಂತೆ ಮಾಡಬಹುದು. ನಿಮ್ಮ ರಹಸ್ಯ ಯೋಜನೆಗಳು ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವವರೆಗೆ ಯಾರಿಗೂ ಬಹಿರಂಗಪಡಿಸಬೇಡಿ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡುವುದು ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ಎಂದು ಸಾಬೀತುಪಡಿಸುತ್ತದೆ. ಈ ದೊಡ್ಡ ಬದಲಾವಣೆಯ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಗಮನಾರ್ಹ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತದೆ. ಮತ್ತು ನಿಮ್ಮ ದೈಹಿಕ ನೋವು, ಮೂಳೆ ದೌರ್ಬಲ್ಯ ಮತ್ತು ನಿರಂತರ ಆಲಸ್ಯವು ಕಣ್ಮರೆಯಾಗಲು ಪ್ರಾರಂಭವಾಗುತ್ತದೆ. ನೀವು 24 ವರ್ಷದ ವ್ಯಕ್ತಿಯ ಶಕ್ತಿ ಮತ್ತು ಚೈತನ್ಯವನ್ನು ಅನುಭವಿಸುತ್ತೀರಿ. ಇದು ನಿಮ್ಮ ಎಲ್ಲ ಬಾಕಿ ಕೆಲಸಗಳನ್ನು 2 ಪಟ್ಟು ವೇಗದಲ್ಲಿ ಪೂರ್ಣಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಈಗ ನಿಮ್ಮ ಜೀವನಕ್ಕೆ ಹೊಸ ಮತ್ತು ಭವ್ಯವಾದ ದಿಕ್ಕನ್ನು ನೀಡಲು ಸಜ್ಜಾಗಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆ ಸುವರ್ಣ ಇತಿಹಾಸದ ಈ ಅತ್ಯಂತ ಅದ್ಭುತ ಅಧ್ಯಾಯವು ಈಗ ಸಂಪೂರ್ಣವಾಗಿ ಜೀವಂತವಾಗಿರುವುದರಿಂದ ಧೈರ್ಯ, ಅಚಲ ನಂಬಿಕೆ ಮತ್ತು ನಿಮ್ಮ ಜೀವನಕ್ಕೆ ಹೊಸ ಮತ್ತು ಭವ್ಯವಾದ ದಿಕ್ಕನ್ನು ನೀಡಲು ಸಜ್ಜಾಗಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆ ಸುವರ್ಣ ಇತಿಹಾಸದ ಈ ಅತ್ಯಂತ ಅದ್ಭುತ ಅಧ್ಯಾಯ ಈಗ ಸಂಪೂರ್ಣವಾಗಿ ಜೀವಂತವಾಗಿರುವುದರಿಂದ ಧೈರ್ಯ, ಅಚಲ ನಂಬಿಕೆ ಮತ್ತು ನಿಮ್ಮ ನಿಧಿಯ ಕೀಲಿಗಳ ದೃಢವಾದ ಹಿಡಿತದಿಂದ ಮುಂದುವರಿಯಿರಿ. ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ಮತ್ತು ಇಂಥ ನಿಖರವಾದ, ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಡಿಯೋಗಳನ್ನು ಮೊದಲು ನೋಡಲು ಬಯಸಿದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.